ಏಮಸ್ ಕಿಚನ್ಗೆ ಸ್ವಾಗತ. ಈ ಹಸಿ ಕಾಳು ಸೀಸನ್ ಬಂತು ಅಂದರೆ ಸಾಕು, ಈ ಥರ ಸಾಂಬಾರು ಮನೇಲಿ ಇದ್ದೇ ಇರುತ್ತೆ. ಹಸಿ ಖಾರ ಮಾಡಿ ಉಪ್ಸಾರು ಮಾಡೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಜ್ವರ ಇದ್ದಾಗ ಮತ್ತು ಶೀತ ಇದ್ದಾಗ ಹೆಚ್ಚು ಮಾಡ್ಕೊಂಡು ತಿನ್ನೋವಂಥ ಸಾಂಬಾರಿದು. ಅದು ಈ ಸೀಸನಲ್ಲಂತೂ ಮನೇಲಿ ಇದ್ದೇ ಇರುತ್ತೆ ಈ ಥರ ಸಾಂಬಾರು. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಳ್ಳಿ ಕಡೆ ನಮ್ಮ ಕಡೆ ಎಲ್ಲ ಅಂತೂ ಉಪ್ಪೆಸರು ಅಂತ ಕರಿತೀವಿ, ಇದನ್ನು ಉಪ್ಸಾರು ಅಂತಲೂ ಕರಿತೀವಿ. ನೀವು ನಿಮ್ಮ ಕಡೆ ಯಾವ ರೀತಿ ಕರಿತೀರ ಅಂತ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಅವರೆಕಾಳನ್ನು ತಗೊಂಡಿನಿ. ಇದ್ರ ಬದಲು ನೀವು ತೊಗರಿಕಾಳನ್ನು ಕೂಡ ಬಳಸ್ಬೋದು. ಇದನ್ನು ಒಂದ್ಸಲ ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ. ನಂತರ ಇಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣು ತಗೊಂಡಿದ್ದೀನಿ, ಮತ್ತು ಇಲ್ಲಿ 6 ಹಸಿಮೆಣ್ಸಿಕಾಯಿನ ತಗೊಂಡಿದ್ದೀನಿ. ಇಷ್ಟು ಹಸಿಮೆಣ್ಸಿಕಾಯಿ ತಗೊಂಡ್ರೆ ಸಾಕು, ಈ ಖಾರ ನಮಗೆ 2 ದಿವಸ ಬರುತ್ತೆ. ನಂತರ ಇವಾಗ ಎರಡನ್ನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಒಂದೇ ಒಂದು ಟೊಮೊಟೊ ಹಣ್ಣು ಹಾಕ್ಕೊಂಡ್ರೆ ಸಾಕು. ನಂತರ ಇದು ಪೂರ್ತಿ ನೀರನ್ನು ಹಾಕ್ಕೊಳ್ಳಿ. ಬೇಯ್ತಾ ನೀರು ಇಂಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ನೀರನ್ನು ಬಳಸ್ಕೊಬೇಕು. ನಮಗೆ ಸಪ್ಪೆ ರಸ ಅನ್ನೋದು ಜಾಸ್ತಿ ಸಿಗುತ್ತೆ, ಅದಕ್ಕೋಸ್ಕರ. ನಂತರ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾನೆ, ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಅವರೆಕಾಳು ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು. ಇದನ್ನು ಕುಕ್ಕರಲ್ಲಿ ಹಾಕಿ 1-2 ವಿಷಲ್ ಕೂಗಿದ್ರೆ ಸಾಕು, ಒಂದು 10 ನಿಮಿಷದಲ್ಲಿ ಬೆಂದೋಗುತ್ತೆ. ನಾನು ಹಾಗೆಯೇ ಓಪನ್ ಆಗಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಆಲ್ರೆಡಿ ಈಗ ಬೆಂದಾಗಿದೆ. ಒಂದು 1/4 ಗಂಟೆ ಸಾಕಾಯಿತು ಇದು ಬೇಯೋದಕ್ಕೆ. ಈಗ ಬೆಂದಾದ ನಂತರ ನಾನು ಮೆಣಸಿಕಾಯಿ ಮತ್ತು ಟೊಮೊಟೊ ಹಣ್ಣನ್ನು ನಾನು ಸಪ್ರೇಟಾಗಿ ತೆಗೆದು ಇಡ್ತಾಯಿದ್ದೀನಿ. ತಣ್ಣಗಾದ ನಂತರ ಟೊಮೊಟೊ ಹಣ್ಣು ಮೇಲಿರೋ ಸಿಪ್ಪೆನೂ ಕೂಡ ನಾನು ತೆಗೆದು ಇಡ್ತಾಯಿದ್ದೀನಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಅವರೆಕಾಳನ್ನು ಕೂಡ ತೆಗೆದು ಇಟ್ಟಿದ್ದೀನಿ ಸಪ್ರೇಟಾಗಿ. ಎರಡೂ ಕೂಡ ತಣ್ಣಗಾಗಿದೆ. ಈಗ ಖಾರ ಮಾಡೋದಕ್ಕೆ ಒಂದು 6 ಹಸಿಮೆಣ್ಸಿಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ ಬೆಳ್ಳುಳ್ಳಿ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಜೀರಿಗೆ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ರುಚಿ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ನಂತರ ಒಂದು 1/4 ಚಮಚದಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ, ಇದು ಕಡಿಮೆ ಬಳಸ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ನಂತರ ಒಂದು 3 ಕಾಳಷ್ಟು ನಾನು ಅವರೆಕಾಳನ್ನ ಸೇರಿಸ್ಕೊಂಡಿದ್ದೀನಿ. ಇದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದಾದಮೇಲೆ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ, ಇದು ಹಾಕ್ಕೊಳ್ಳೇಬೇಕು. ಸ್ವಲ್ಪ ಸಪ್ಪೆ ರಸನೇ ಹಾಕ್ಕೊಂಡಿದ್ದು, ನೀರನ್ನು ಬಳಸ್ತಾ ಇಲ್ಲ, ಸ್ವಲ್ಪ ಸಪ್ಪೆ ರಸನೇ ಹಾಕಿ ರುಬ್ಬಿದ್ದೀನಿ. ಇದು ಮಿನಿಮಮ್ ಅಂದರೆ ಇದು 2 ದಿವಸ ಬರುತ್ತೆ. ಖಾರ ಸಖತ್ತು ಘಾಟ್ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಅಷ್ಟೇ ಚೆನ್ನಾಗಿ ಬರುತ್ತೆ. ಹಸಿ ಖಾರ ಅಂತ ಕರಿತೀವಿ ನಾವು, ತುಂಬಾ ಚೆನ್ನಾಗಿರುತ್ತೆ ಇದು. ಇದಾದಮೇಲೆ ಇವಾಗ ಟೊಮೊಟೊ ಮತ್ತು ಕಾಳನ್ನು ನಾವು ಸೈಡಲ್ಲಿ ತೆಗೆದಿಟ್ಟಿದ್ವಲ್ಲ, ಅದನ್ನು ರುಬ್ಕೊತಾ ಇದ್ದೀನಿ. ಸ್ವಲ್ಪ ಕಾಳನ್ನು ಬಳಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದನ್ನು ರುಬ್ಕೊಂಬನ್ನಿ. ಇದು ರುಬ್ಬಿದ್ದಾದ ನಂತರ ನಾನಿವಾಗ ಕಾಳು ಮತ್ತು ಸಪ್ಪೆ ರಸ ಇರುತ್ತಲ್ಲ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕಾಳನ್ನು ಬೇಕಾದರೆ ನೀವು ಸಪ್ರೇಟಾಗಿ ತೆಗೆದು ಒಗ್ಗರಣೆ ಕೂಡ ನೀವು ಹಾಕ್ಕೋಬೋದು. ಇಲ್ಲಾಂದರೆ ಹಾಗೆಯೇ ಕೂಡ ಬಿಡ್ಬೋದು. ನೀವು ತೆಗೆದು ಒಗ್ಗರಣೆ ಮಾಡಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಜ್ವರ ಇದ್ದಾಗ, ಶೀತ ಇದ್ದಾಗ ಸಖತ್ತಾಗಿರುತ್ತೆ. ನಾಲ್ಗೆ ಕೆಟ್ಟಿರುತ್ತೆ, ನಮಗೆ ರುಚಿ ಗೊತ್ತಾಗ್ತಾ ಇರಲ್ಲ. ಆಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹಸಿ ಕಾಳಿನ ಸೀಸನ್ ಬಂದಾಗಂತೂ ನಮ್ಮ ಹಳ್ಳಿ ಕಡೆ ಹೆಚ್ಚು ಮಾಡೋವಂತಹ ಸಾಂಬಾರಿದು. ಉಪ್ಸಾರು ಅಂತ ಕರಿತೀವಿ, ಉಪ್ಪೆಸರು ಅಂತ ಕರಿತೀವಿ ನಾವು ಇದನ್ನು. ಇವಾಗ ಇದನ್ನು ಒಂದೇ ಒಂದು ಕುದಿ ಬರೋವರೆಗೂ ಕುದಿಸ್ತಾ ಇದ್ದೀನಿ ಅಷ್ಟೇ. ಒಂದೇ ಒಂದು ಕುದಿ ಅಷ್ಟೇ. ಕುದಿ ಬಂದ ತಕ್ಷಣ ಆಫ್ ಮಾಡಿಬಿಡಿ. ಈಗ ಸಾರು ಕೂಡ ರೆಡಿ ಆಯಿತು. ನಂತರ ಇವಾಗ ಮುದ್ದೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನೋಡಿ, ಇಷ್ಟೇ ತಗೊಂಡ್ರೆ ಸಾಕು ನಮಗೆ ಖಾರನ, ಅಷ್ಟೇ ಸಾಕು. ಜಾಸ್ತಿ ಮೆಣಸಿಕಾಯಿ ಹಾಕಿರೋದ್ರಿಂದ, ಮೆಣಸು ಹಾಕಿರೋದ್ರಿಂದ ತುಂಬ ಘಾಟ್ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.